ಈ ಸಂಡೇ ನನಗೆ ವೀಕ್ ಆಫ್ ಇರಲಿಲ್ಲ. ಹಾಗಾಗಿ ದಿನ ಸ್ವಲ್ಪ ಅಲ್ಲ ತುಂಬ ಬೇಗನೆ ಶುರುವಾಗಿತ್ತು. ಬೆಳಗ್ಗೆ 6 ಗಂಟೆಗೆ ಲಾಗಿನ್ ಇದ್ದಿದ್ರಿಂದ 4:45ಕ್ಕೆ ಎದ್ದು ರೆಡಿಯಾಗಿದ್ದೆ. 5:30ಕ್ಕೆ ಸರಿಯಾಗಿ ಕ್ಯಾಬ್ ಕಾಯ್ದಿತ್ತು. ಅಲ್ಲಿಂದ ಸೀದಾ ಆಫೀಸ್ಗೆ ಬಂದು ಬಣ್ಣ ಹಚ್ಚೋಕೆ ಕೂತೆ. ಅಂದ್ಹಾಗೆ ಮೇಕಪ್ ಅಂದ್ರೆ ನನಗೆ ಅಷ್ಟಕ್ಕಷ್ಟೇ. ಆದರೆ ಏನ್ ಮಾಡೋದು, ನನ್ನ ಪ್ರೊಫೆಷನ್ ಹಂಗಿರೋದ್ರಿಂದ ಹಚ್ಚಲೇಬೇಕು. ಯೂಶುವಲಿ ಸಿಂಪಲ್ ಆಗಿ ರೆಡಿ ಆಗ್ತೀನಿ. ಇವತ್ತು ಅಷ್ಟೇ ಬೆಳಗ್ಗೆ 7:30ಕ್ಕೆ ಲೈವ್ ಇತ್ತು. ಹಾಗಾಗಿ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ನೀಟಾಗಿ ರೆಡಿಯಾದೆ. ಅಲ್ಲಿಂದ ಸೀದಾ ಡೆಸ್ಕ್ ಕಡೆ ಹೋದೆ. ಅಪ್ಡೇಟ್ಸ್ ನೋಡಿಕೊಂಡು ವಾಯ್ಸ್ ಕೊಟ್ಟು ಸ್ಟುಡಿಯೋಗೆ ಹೋದೆ. ನೋಡಿ ನಮ್ಮ ಸ್ಟುಡಿಯೋದಲ್ಲಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ನ್ಯೂಸ್ ಮುಗಿಸಿ ಬ್ರೇಕ್ಫಾಸ್ಟ್ಗೆ ಹೊರಟೆ. ಯೂಶ್ವಲಿ ನಾನು ಬೇರೆ ಶಿಫ್ಟಲ್ಲಿರೋದ್ರಿಂದ ನನ್ನ ಕೊಲೀಗ್ಸ್ ಅಂದರೆ ಶಕುಂತಲಾ, ಅವಿನಾಶ್ ಸರ್ ಸಿಗಲ್ಲ. ಇವತ್ತು ಸಿಕ್ಕಿದ್ರು. ಹಾಗಾಗಿ ಹರಟೆ ಹೊಡಿತಾ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಹೋದ್ವಿ. ಆಂಕರ್ಸ್ ಅಂದಮೇಲೆ ಪ್ರೋಗ್ರಾಮ್ಗೆ ತಕ್ಕಂಗೆ ರೆಡಿಯಾಗಬೇಕಾಗತ್ತೆ. ಹಾಗಾಗಿ ಮತ್ತೆ ರೆಡಿಯಾಗಿ ರೆಕಾರ್ಡಿಂಗ್ ಮುಗಿಸ್ದೆ. ಇಷ್ಟೊತ್ತಿಗೆ ನನ್ನ ಶಿಫ್ಟ್ ಕೂಡ ಮುಗಿತಾ ಬಂದಿತ್ತು. ಇನ್ನೇನು ಮೇಕಪ್ ರಿಮೂವ್ ಮಾಡಿ ಕ್ಯಾಬ್ಗೆ ವೇಟ್ ಮಾಡ್ತಿದ್ದೆ. ನಿದ್ದೆ ಸಿಕ್ಕಾಪಟ್ಟೆ ಗೆಳಿತಿತ್ತು. ಕ್ಯಾಬ್ ಸಿಕ್ಕಿದ ಮೇಲೆ ಟ್ರಾಫಿಕ್ ದಾಟ್ಕೊಂಡು ಮನೆ ಸೇರಿದೆ. ಇದು ನನ್ನ ಈ ವಾರದ ಸಂಡೇ ಆಗಿತ್ತು.